ನಮಸ್ಕಾರ. ಮೌರ್ಯರು ಹೋದ್ಮೇಲೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಗ್ಯಾಪ್ ಆಗಿತ್ತು. ಆ ಗ್ಯಾಪ್ ತುಂಬಿ ಒಂದು ಹೊಸ ಬಲಿಷ್ಠ ಶಕ್ತಿ ಹುಟ್ಟುಕೊಳ್ತು. ಅವರೇ ಶಾತವಾಹನರು. ಸುಮಾರು 450 ವರ್ಷ ಅಂದ್ರೆ 4 ಶತಮಾನಗಳ ಕಾಲ ಆಳಿ ಕಲೆ, ವಾಸ್ತುಶಿಲ್ಪ, ವ್ಯಾಪಾರದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ರು. ಬನ್ನಿ ಅವರ ಅದ್ಭುತ ಕಥೆಯನ್ನ ಇವತ್ತು ಕೇಳೋಣ. ಒಂದು ಪ್ರಶ್ನೆ. ಕರ್ನಾಟಕವಷ್ಟೇ ಅಲ್ಲ, ದಕ್ಷಿಣ ಭಾರತದ ಬಹುಭಾಗವನ್ನು ಸತತವಾಗಿ ನಿಲ್ಲಿಸದೆ 450 ವರ್ಷಗಳ ಕಾಲ ಆಳಿದ ಮೊದಲ ದೊಡ್ಡ ರಾಜವಂಶ ಯಾವುದು ಅಂತ ಯೋಚನೆ ಮಾಡಿದೀರಾ? ಯೋಚಿಸಿ, 450 ವರ್ಷಗಳು. ಅವರ ಆಳ್ವಿಕೆ ಇವತ್ತಿಗೂ ನಮ್ಮ ಇತಿಹಾಸದ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಹೌದು, ಆ ರಾಜವಂಶವೇ ಶಾತವಾಹನರು. ಇವರು ಬರೀ ಯುದ್ಧ ಮಾಡಿ ರಾಜ್ಯ ಗೆದ್ದವರಲ್ಲ. ಕಲೆ, ವ್ಯಾಪಾರ, ಆಡಳಿತ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ಒಂದು ಪರಂಪರೆಯನ್ನು ಸೃಷ್ಟಿಸಿದ್ರು. ಬನ್ನಿ ಅವರ ಆ ರೋಚಕ ಪಯಣ ಹೇಗಿತ್ತು ಅಂತ ನೋಡೋಣ. ಮೌರ್ಯರಂತಹ ಒಂದು ದೊಡ್ಡ ಸಾಮ್ರಾಜ್ಯ ಬಿದ್ದೋದ್ಮೇಲೆ ರಾಜಕೀಯವಾಗಿ ಒಂದು ರೀತಿ ಶೂನ್ಯ ಸೃಷ್ಟಿಯಾಗಿತ್ತು. ಅಂತಹ ಸಮಯದಲ್ಲಿ ಶಾತವಾಹನರು ಹೇಗೆ ಒಂದು ಪ್ರಬಲ ಶಕ್ತಿಯಾಗಿ ಮೇಲ್ಬಂದ್ರು? ಅವರ ಮೂಲವಾದ್ರು ಏನು? ಶುರು ಮಾಡೋಣ ಬನ್ನಿ. ಈ ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದವರು ಸಿಮುಖ ಶಾತವಾಹನ. ಇದು ಕ್ರಿಸ್ತಪೂರ್ವ 2ನೇ ಶತಮಾನದ ಮಾತು. ಇವತ್ತಿನ ಮಹಾರಾಷ್ಟ್ರದ ಪೈಠಣಿದ್ಯಲ್ಲ, ಅದೇ ಅಂದಿನ ಪ್ರತಿಷ್ಠಾನ, ಅವರ ರಾಜಧಾನಿ. ಆ ಮೂಲಕ ದಕ್ಷಿಣಾಪಥದಲ್ಲಿ ಒಂದು ಹೊಸ ಶಕೆ ಶುರುವಾಯಿತು. ಅಂದ್ಹಾಗೆ ಇವರ ಲಾಂಛನ ವರುಣ. ಇದು ಸಮುದ್ರಯಾನ, ವ್ಯಾಪಾರಕ್ಕೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದನ್ನ ತೋರಿಸುತ್ತೆ. ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಹೆಸರು ಬರೋದು ಅದನ್ನಾಳಿದ ಶ್ರೇಷ್ಠ ರಾಜರಿಂದ ಅಲ್ವಾ? ಶಾತವಾಹನರ ಇತಿಹಾಸದಲ್ಲೂ ಅಷ್ಟೇ. ಕೆಲವರು ತಮ್ಮ ಪರಾಕ್ರಮದಿಂದ, ಇನ್ನು ಕೆಲವರು ತಮ್ಮ ದೂರದೃಷ್ಟಿಯಿಂದ ಸಾಮ್ರಾಜ್ಯವನ್ನೇ ಉತ್ತುಂಗಕ್ಕೆ ಕೊಂಡೊಯ್ದ್ರು. ಯಾರು ಆ ಮಹಾನ್ ರಾಜರು? ಮೊದ್ಲಿಗೆ ಬರೋರೇ ಸಂಸ್ಥಾಪಕ ಸಿಮುಖನ ಮಗ 1ನೇ ಶಾತಕರ್ಣಿ. ಇವರು ರಾಜ್ಯವನ್ನ ನರ್ಮದಾ ನದಿವರೆಗೂ ವಿಸ್ತರಿಸಿದ್ರು. ಅಷ್ಟೇ ಅಲ್ಲ, ತಮ್ಮ ಶಕ್ತಿಯನ್ನ ಇಡೀ ದಕ್ಷಿಣ ಭಾರತಕ್ಕೆ ತೋರಿಸೋಕೆ ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನ ಮಾಡಿದ್ರು. ಇದು ಕೇವಲ ಒಂದು ಧಾರ್ಮಿಕ ಪೂಜೆಯಾಗಿರ್ಲಿಲ್ಲ, ಬದ್ಲಿಗೆ ಇಲ್ಲಿ ನಾನೇ ಸಾರ್ವಭೌಮ ಅಂತ ರಾಜಕೀಯವಾಗಿ ಘೋಷಿಸಿದ ಹಾಗೆ. ಆದ್ರೆ ಶಾತವಾಹನರು ಅಂದ್ರೆ ಬರೀ ಕತ್ತಿ ಹಿಡಿದು ಯುದ್ಧ ಮಾಡಿದವರು ಅನ್ಕೋಬೇಡಿ. ಅವರ ಆಸ್ಥಾನದಲ್ಲಿ ಕಲೆಗೂ ಸಾಹಿತ್ಯಕ್ಕೂ ಅಷ್ಟೇ ದೊಡ್ಡ ಸ್ಥಾನ ಇತ್ತು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶಾತವಾಹನರ 17ನೇ ರಾಜ ಹಾಲ. ರಾಜ ಹಾಲ ಕೇವಲ ರಾಜನಲ್ಲ, ಸ್ವತಃ ಒಬ್ಬ ದೊಡ್ಡ ಕವಿ. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಶತಿ ಅಂತ ಒಂದು ಕೃತಿ ಬರ್ದ. ಅದಲ್ಲಿ 700 ಪದ್ಯಗಳಿವೆ. ಅಂದಿನ ಹಳ್ಳಿ ಜೀವನ, ಪ್ರೀತಿ ಪ್ರೇಮದ ಕಥೆಗಳೆಲ್ಲ ಅದರಲ್ಲಿದೆ. ಇವನ ಆಸ್ಥಾನದಲ್ಲಿ ಕವಿಗಳಿಗೆ ಎಲ್ಲಿಲ್ಲದ ಪ್ರೋತ್ಸಾಹ. ಅದಕ್ಕೇನೆ ಇವನಿಗೆ ಕವಿಪುಂಗ ಅಂದ್ರೆ ಕವಿಗಳಲ್ಲಿ ಶ್ರೇಷ್ಠ ಅನ್ನೋ ಬಿರುದಿತ್ತು. ಇವನ ಕಾಲವನ್ನೇ ಶಾತವಾಹನರ ಸಾಹಿತ್ಯದ ಗೋಲ್ಡನ್ ಏಜ್ ಅಂತ ಕರೀತಾರೆ. ಕಲೆ, ಸಾಹಿತ್ಯದ ನಂತರ ಮತ್ತೆ ಪರಾಕ್ರಮದ ಕಡೆಗೆ ಬರೋಣ. ಒಂದು ಕಾಲದಲ್ಲಿ ಶಾತವಾಹನ ಸಾಮ್ರಾಜ್ಯ ತನ್ನ ವೈಭವವನ್ನ ಕಳ್ಕೊಳ್ತಾ ಇತ್ತು. ಆ ಸಮಯದಲ್ಲಿ ಎಂಟ್ರಿ ಕೊಟ್ಟ ಒಬ್ಬ ಹೀರೋ ಸಾಮ್ರಾಜ್ಯಕ್ಕೆ ಮರುಜೀವ ನೀಡಿ ಇತಿಹಾಸದಲ್ಲಿ ತನ್ನ ಹೆಸರನ್ನ ಅಚ್ಚಳಿಯದಂತೆ ಬರೆದ. ಅವನೇ ಗೌತಮೀಪುತ್ರ ಶಾತಕರ್ಣಿ. ಇವನ ಪರಾಕ್ರಮ ಎಂಥದ್ದು ಅಂತ ಗೊತ್ತಾಗ್ಬೇಕಾದ್ರೆ ಇವನ ಬಿರುದುಗಳನ್ನ ನೋಡಿದ್ರೆ ಸಾಕು. ಶಕ, ಯವನ, ಪಲ್ಲವ, ನಿಹನ, ಶಿಕಾರಿ ಅಂದ್ರೆ ಶಕರು, ಯವನರು, ಪಲ್ಲವರಂಥ ವಿದೇಶಿ ಶಕ್ತಿಗಳನ್ನೇ ಸದೆಬಡೆದವನು ಅಂತ. ಇನ್ನೊಂದು ಬಿರುದು ತ್ರೈಸಮುದ್ರ ಯೋಪೀತ ವಾಹನ ಅಂದ್ರೆ ಅವನ ಕುದುರೆಗಳು 3 ಸಮುದ್ರಗಳ ನೀರನ್ನು ಕುಡಿದಿದ್ದವಂತೆ. ಇದರರ್ಥ ಅವನ ಸಾಮ್ರಾಜ್ಯ 3 ಸಮುದ್ರಗಳಿಗೆ ಹಬ್ಬಿತ್ತು ಅನ್ನೋದು. ಎಂಥ ದೊಡ್ಡ ಸಾಮ್ರಾಜ್ಯ ಅಲ್ವಾ? ಸರಿ, ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಅಷ್ಟೊಂದು ದೀರ್ಘಕಾಲ ಹೇಗೆ ಅಚ್ಚುಕಟ್ಟಾಗಿ ಆಳೋಕೆ ಸಾಧ್ಯವಾಯಿತು? ಏನಾಗಿತ್ತು ಅವರ ಆಡಳಿತದ ಸೀಕ್ರೆಟ್? ಹಾಗೆ ಸಾಮಾನ್ಯ ಜನರ ಬದುಕು ಹೇಗಿತ್ತು? ನೋಡೋಣ ಬನ್ನಿ. ಶಾತವಾಹನರ ಯಶಸ್ಸಿನ ಮೂಲಗುಟ್ಟಿರೋದೇ ಅವರ ಆಡಳಿತ ವ್ಯವಸ್ಥೆಯಲ್ಲಿ. ಸಾಮ್ರಾಜ್ಯವನ್ನ ಜನಪದ ಅಂದರೆ ಪ್ರಾಂತ್ಯ, ವಿಷಯ ಅಂದ್ರೆ ಜಿಲ್ಲೆ ಮತ್ತೆ ಗ್ರಾಮಗಳಾಗಿ ವಿಂಗಡಿಸಿದ್ರು. ಇದು ಮೌರ್ಯರಿಂದ ಬಂದ ವ್ಯವಸ್ಥೆ ಆದ್ರೂ ಅದನ್ನ ಇವರು ಇನ್ನಷ್ಟು ಸುಧಾರಿಸಿದ್ರು. ಇದ್ರಿಂದ ತೆರಿಗೆ ವಸೂಲಿ, ಕಾನೂನು ಪಾಲನೆ ಎಲ್ಲವೂ ತುಂಬಾ ಸುಲಭವಾಗಿತ್ತು. ಇವರ ಅಡ್ಮಿನಿಸ್ಟ್ರೇಷನ್ ಎಷ್ಟು ಪಕ್ಕಾ ಇತ್ತು ಅಂದ್ರೆ ಪ್ರತಿಯೊಂದಕ್ಕೂ ಸ್ಪೆಸಿಫಿಕ್ ಆಫೀಸರ್ಸ್ ಇದ್ರು. ಭಂಡಾರಿಕ ಅಂದ್ರೆ ಟ್ರೆಷರಿ ಆಫೀಸರ್, ಹಿರಣ್ಯಕ ಅಂದ್ರೆ ಫೈನಾನ್ಸ್ ಆಫೀಸರ್, ನಿಬಂಧನಕಾರಿ ಲ್ಯಾಂಡ್ ರೆಕಾರ್ಡ್ಸ್ ನೋಡ್ಕೋತಿದ್ದ. ನೋಡಿ, ಆ ಕಾಲದಲ್ಲೇ ಎಂಥ ಸುವ್ಯವಸ್ಥಿತ ಆಡಳಿತ. ಇನ್ನು ಆರ್ಥಿಕತೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸುವರ್ಣ ದಿನಾರ್ ಅನ್ನೋ ಚಿನ್ನದ ನಾಣ್ಯಗಳನ್ನ ಬಳಸ್ತಿದ್ರು. ಅದೇ ಲೋಕಲ್ ಬಿಸ್ನೆಸ್, ಸಣ್ಣಪುಟ್ಟ ವ್ಯಾಪಾರಗಳಿಗೆ ಸೀಸ ಮತ್ತೆ ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು.
ಇದು ದೊಡ್ಡ ಮತ್ತು ಸಣ್ಣ ವ್ಯಾಪಾರಿಗಳಿಬ್ರಿಗೂ ಅನುಕೂಲ ಮಾಡಿಕೊಟ್ಟಿತ್ತು. ಇನ್ನು ಸಮಾಜದ ಬಗ್ಗೆ ಮಾತಾಡೋದಾದ್ರೆ ಶಾತವಾಹನರ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಇದಕ್ಕೆ ದೊಡ್ಡ ಸಾಕ್ಷಿಯೆಂದ್ರೆ ಗೌತಮೀಪುತ್ರ ಶಾತಕರ್ಣಿಯಂತಹ ದೊಡ್ಡ ದೊಡ್ಡ ರಾಜರೇ ತಮ್ಮ ಹೆಸರಿನ ಮುಂದೆ ತಾಯಿಯ ಹೆಸರನ್ನ ಸೇರಿಸ್ಕೊಳ್ತಿದ್ರು. ಜೊತೆಗೆ ಅವಿಭಕ್ತ ಕುಟುಂಬ ಪದ್ಧತಿ ಸಮಾಜವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿತ್ತು. ಸರಿ, ಇಷ್ಟೊಂದು ಒಳ್ಳೆ ಆಡಳಿತ, ಆರ್ಥಿಕತೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ಯಾರ್ದು? ಅದು ಅವರ ವ್ಯಾಪಾರ ಮತ್ತೆ ಕಲೆ. ಅವರ ಸಾಂಸ್ಕೃತಿಕ ಕೊಡುಗೆಗಳು ಇದೆಯಲ್ಲ, ಇವತ್ತಿಗೂ ನಮ್ಮನ್ನ ಆಶ್ಚರ್ಯಗೊಳಿಸುತ್ತವೆ. ಶಾತವಾಹನರ ಎಕಾನಮಿ ನಿಂತಿದ್ದೇ ಕೃಷಿ ಮತ್ತೆ ಗ್ಲೋಬಲ್ ಟ್ರೇಡ್ ಮೇಲೆ. ನಮ್ಮಲ್ಲಿ ತಯಾರಾಗ್ತಿದ್ದ ಒಣ್ಣೆ ಬಟ್ಟೆ, ಸಾಂಬಾರ್ ಪದಾರ್ಥಗಳು, ಶ್ರೀಗಂಧಕ್ಕೆಲ್ಲ ರೋಮ್, ಗ್ರೀಸ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡಿತ್ತು. ಅವರ ನಾಣ್ಯಗಳ ಮೇಲೆ ಹಡಗಿನ ಚಿತ್ರಗಳು ಸಿಗುತ್ತೆ. ಇದು ಅವರ ಕಡಲ ವ್ಯಾಪಾರಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದರೆ ಶಾತವಾಹನರ ಕೊಡುಗೆ ಬರೀ ದುಡ್ಡು, ವ್ಯಾಪಾರಕ್ಕೆ ಸೀಮಿತವಾಗಿರಲಿಲ್ಲ. ಇವತ್ತಿಗೂ ನಾವು ಅಜಂತಾ ಗುಹೆಗಳಿಗೆ ಹೋದ್ರೆ ಅಲ್ಲಿನ ವರ್ಣಚಿತ್ರಗಳು, ಕಾರ್ಲೆಯ ಬೃಹತ್ ಚೈತ್ಯಾಲಯಗಳೆಲ್ಲ ಅವರ ಕಲಾಪ್ರೇಮಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಸಾಹಿತ್ಯದಲ್ಲಿ ಗುಣಾಢ್ಯನ ಬೃಹತ್ ಕಥಾ ಅಂತೂ ಮುಂದಿನ ತಲೆಮಾರಿನ ಕಥೆಗಳಿಗೆ ಒಂದು ರೀತಿ ಸ್ಫೂರ್ತಿಯಾಯಿತು. ಇವರು ವೈದಿಕ ಧರ್ಮ ಪಾಲಿಸ್ತಿದ್ರೂ ಬೌದ್ಧ ಧರ್ಮಕ್ಕೂ ಅಷ್ಟೇ ಪ್ರೋತ್ಸಾಹ ಕೊಟ್ರು. ಆದರೆ ಇತಿಹಾಸದ ನಿಯಮವೇ ಹಾಗಲ್ವಾ, ಪ್ರತಿಯೊಂದು ಏಳಿಗೆಗೂ ಒಂದು ಇಳಿಕೆ ಇದ್ದೇ ಇರುತ್ತೆ. ಇಷ್ಟೆಲ್ಲ ವೈಭವದಿಂದ ಮೆರೆದ ಸಾಮ್ರಾಜ್ಯದ ಅಂತ್ಯ ಹೇಗಾಯಿತು? ಅದಕ್ಕೆ ಕಾರಣಗಳೇನು? ಕ್ರಿಸ್ತಶಕ 3ನೇ ಶತಮಾನ ಬರ್ತಾ ಬರ್ತಾ ಆಂತರಿಕ ಕಲಹಗಳು ಶುರುವಾದ್ವು. ಸಾಮ್ರಾಜ್ಯ ಒಳಗಿಂದಲೇ ವೀಕ್ ಆಗ್ತಾ ಬಂತು. ಇದೇ ಸರಿಯಾದ ಸಮಯ ಅಂತ ಪಶ್ಚಿಮ ಕ್ಷತ್ರಪರಂತಹ ಹೊರಗಿನ ಶತ್ರುಗಳು ದಾಳಿ ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಸುಮಾರು ಕ್ರಿಸ್ತಶಕ 225ರ ಹೊತ್ತಿಗೆ 450 ವರ್ಷಗಳ ಕಾಲ ದಕ್ಷಿಣ ಭಾರತವನ್ನಾಳಿದ ಈ ಮಹಾನ್ ಸಾಮ್ರಾಜ್ಯ ಪತನವಾಯಿತು. ಹೌದು, ಶಾತವಾಹನರ ರಾಜಕೀಯ ಆಳ್ವಿಕೆ ಮುಗಿದು ಹೋಗಿರಬಹುದು. ಆದರೆ ಅವರು ಹಾಕಿಕೊಟ್ಟ ಆಡಳಿತದ ಮಾದರಿ, ಅವರು ಬೆಳೆಸಿದ ಕಲೆ, ಅವರು ತೆರೆದ ವ್ಯಾಪಾರ ಮಾರ್ಗಗಳು ಇವೆಲ್ಲವೂ ದಕ್ಷಿಣ ಭಾರತದ ಮುಂದಿನ ಸಾಮ್ರಾಜ್ಯಗಳಿಗೆ ದಾರಿದೀಪವಾದವು. ಹಾಗಾಗಿ ಅವರ ಪರಂಪರೆ ಇಂದಿಗೂ ನಮ್ಮ ಇತಿಹಾಸದಲ್ಲಿ ಜೀವಂತವಾಗಿದೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.